ನೋಡಿ, ನನಗಂತೂ ಬಜೆಟ್ ಮೇಲೆ ಏನೂ ನಿರೀಕ್ಷೆ ಇಲ್ಲ. ಇದು ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ಮಧ್ಯಮ ವರ್ಗ ಅಂತ ಒಂದು ಏನು ವರ್ಗ ಇತ್ತು ಅದು ಇಲ್ಲ, ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ರೈತರು ಇವತ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು SMEಸು MSMEಸು ಸಂಪೂರ್ಣವಾಗಿ ಕುಸಿದೋಗಿದೆ. ಕೋವಿಡ್ ಆದ ನಂತರ ಏನು ಸಾಲಗಳು ಜಾಸ್ತಿ ಆಗಿವೆ, ಅದಕ್ಕೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ಯೋಜನೆಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿಲ್ಲ. ಮತ್ತು ಕರ್ನಾಟಕಕ್ಕಂತೂ ವಿಪರೀತ ಅನ್ಯಾಯ ಮುಂಚೆಯಿಂದನೂ ಕೂಡ. ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ IT ಪೇಯರ್ಸ್. GST ಕಲೆಕ್ಷನ್ ಹೈಯೆಸ್ಟ್ ಇದೆ, FDI ಸೆಕೆಂಡ್ ಹೈಯೆಸ್ಟ್. ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ? ನಾವು 100 ರೂಪಾಯಿ ಕೊಟ್ಟರೆ ನಮಗೆ 12 ರೂಪಾಯಿ ಬರ್ತಾ ಇದೆ. UPದವರಿಗೆ 132 ರೂಪಾಯಿ ಹೋಗ್ತಾ ಇದೆ. ಬಿಹಾರದವರಿಗೆ 178 ರೂಪಾಯಿ ಹೋಗ್ತಾ ಇದೆ. ನಾವೆಲ್ಲಿ ಹೋಗಬೇಕು? ನಾವೇನು 100 ರೂಪಾಯಿನಲ್ಲಿ 100 ರೂಪಾಯಿ ವಾಪಸ್ ಕೊಡಿ ಅಂತ ಇಲ್ಲ. ಅಟ್ಲೀಸ್ಟ್ ಒಂದು 25-35 ರೂಪಾಯಿ ವಾಪಸ್ ಕೊಟ್ಟರೆ ನಾವೇನು ಮಾಡ್ತೀವಿ? ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ. ಆ ಇನ್ಫ್ರಾಸ್ಟ್ರಕ್ಚರಿಂದ ಯಾರು ಉದ್ಯೋಗ ಸೃಷ್ಟಿಯಾಗುತ್ತೆ? ಇವತ್ತು ಇಡೀ ಭಾರತ ದೇಶವನ್ನು ನಾವು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಾಯಿವಿ. ಹೈಯೆಸ್ಟ್ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಯಾವುದೇ ರೀತಿಯಾದಂಥ ಇವರು ನೆರವು ನೀಡೋದಿಲ್ಲ ಅಂದರೆ ಇನ್ನು ಯಾರಿಗೆ ನೀಡ್ತಾರೆ ಇವರು? ನನಗಂತೂ ಈ ಬಜೆಟ್ನಿಂದ ಏನೂ ನಿರೀಕ್ಷೆ ಇಲ್ಲ. ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬಂದೀವಿ. ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಹಲವಾರು ಬಾರಿ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮನವಿ ಪತ್ರಗಳನ್ನು ಕೊಡಲಾರ್ದಲ್ಲದೆ ನಾವು ಹೋಗಿ ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡಿರೋ ಉದಾಹರಣೆ ಇದೆ. ಆದರೂ ಕೂಡ ಇವರು ಕೊಡಲ್ಲ ಅಂದರೆ ಅವರೇನು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾರೆ ರೀ. ನಮ್ಮ ಬೆವರು ಬೇಕು ಅವರಿಗೆ, ನಮ್ಮ ದುಡಿಮೆ ಬೇಕು ಅವರಿಗೆ. ಅದಕ್ಕೆ ತಕ್ಕಂಗೆ ನಮಗೆ ಫಲ ಕೊಡಿ, ನಮಗೇನಾದರೂ ಸ್ವಲ್ಪ ನೆರವು ಕೊಡಿ ಅಂತ ಕೇಳೋದು ತಪ್ಪ ಹೇಳಿ? ನಾವು ನಮ್ಮಿಂದ ತಾನೇ ಇವತ್ತು ದೇಶ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ. ಅದಕ್ಕೆ ನೀವು ನಮಗೆ ಎನ್ಕರೇಜ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ. ಕನ್ನಡಿಗರು ದುಡಿಲಿಕ್ಕೆ ತಯಾರಿದ್ದೇವೆ. ಆದರೆ ಕೇಂದ್ರ ಸರ್ಕಾರದಿಂದ ಏನೂ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ.